ಹೆಲೋ ಎವ್ರಿವನ್, ಜೈ ಶ್ರೀರಾಮ್. ಇವತ್ತು ಎಪಿಸೋಡ್ ಸೆಕೆಂಡಲ್ಲಿ ಶಾರ್ಟ್ ಕುರ್ತಿನ ಯಾವ ಥರ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಅಂತ ತೋರಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ನಾನು ಲೈಟಾಗಿ ಸ್ಕ್ವೇರ್ ನೆಕ್ಕನ್ನು ಕೊಟ್ಟಿದ್ದೀನಿ, ಬ್ರಾಡ್ ಕೊಟ್ಟಿಲ್ಲ, ಸ್ವಲ್ಪ ಬ್ರಾಡ್ನೆಸ್ನ ಕಮ್ಮಿ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಫ್ಯಾಬ್ರಿಕನ್ನು 4 ಫೋಲ್ಡಲ್ಲಿ ಥರ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಇದು ಮೆಜರ್ಮೆಂಟ್ ಬಂದು ಹಿಪ್ ಡಿವೈಡೆಡ್ ಬೈ 4 + 2 ಇಂಚಸ್ ಅಂತ ಆ್ಯಡ್ ಮಾಡಿಕೊಂಡು ಈ ಥರ ಜಸ್ಟ್ ರಫ್ ಆಗಿ ನಾನು ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಈ ಫ್ಯಾಬ್ರಿಕಲ್ಲಿ ಲೆಂತ್ ಎಷ್ಟು ಸಿಗುತ್ತೋ ಅಷ್ಟನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಫ್ರಂಟ್ ಪಾರ್ಟಿಗೆ ಒಂದು ಫ್ಯಾಬ್ರಿಕ್, ಬ್ಯಾಕ್ ಪಾರ್ಟಿಗೆ ಒಂದು ಫ್ಯಾಬ್ರಿಕನ್ನು ಈ ಥರ ಫೋಲ್ಡ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಈ ಕುರ್ತಿ ಕಟ್ಟಿಂಗನ್ನು ಬೇರೆ ಲೈನಿಂಗ್ ಮೇಲೆ ಯಾವ ಥರ ಕಟಿಂಗ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ಕೊಟ್ಟಿದ್ದೀನಿ. ಮೊದಲಿಗೆ ನಾನಿಲ್ಲಿ ಫ್ರಂಟ್ ಪಾರ್ಟನ್ನು ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಶೋಲ್ಡರ್ ಬಂದು ಫುಲ್ ಶೋಲ್ಡರ್ ಬಂದು 14.5 ಇದೆ. ಡಿವೈಡೆಡ್ ಬೈ 2 ಮಾಡ್ಕೊಳ್ತಾ ಇದ್ದೀನಿ. 7.25 ಆನ್ಸರ್ ಬಂತು. ಇದನ್ನು ನಾನು ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ನಾನು ಡೌನ್ಗೆ ಶೋಲ್ಡರ್ ಸ್ಲಿಪ್ ತೊಗೊಳ್ತಾ ಇದ್ದೀನಿ. 3/4 ಇಂಚನ್ನು ತೊಗೊಳ್ತಾ ಇದ್ದೀನಿ. 3/4ರಿಂದ 1 ಇಂಚ್ ತನಕ ತೊಗೊಳ್ಬೋದು. ಸ್ಟ್ಯಾಂಡರ್ಡ್ ಆಗಿ 3/4 ಇಂಚನ್ನು ತೊಗೊಂಡಿದ್ದೀನಿ. ನೆಕ್ ವಿಡ್ತ್ ಬಂದು 2.5 ಇಂಚಸನ್ನು ತೊಗೊಂಡಿದ್ದೀನಿ ಸ್ಟ್ಯಾಂಡರ್ಡ್ ಆಗಿ. ಇವಾಗ 2 ಡಾಟನ್ನು ಕನೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ಆರ್ಮೋಲ್ ಡೌನನ್ನು ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಫುಲ್ ಆರ್ಮೋಲ್ ಬಂದು 16.5 ಇದೆ. ಬೈ 2 ಮಾಡಿದ್ರೆ 8.25 ಬರುತ್ತೆ. ಇದರಿಂದ ನಾನು ಡೀಪ್ ನೆಕ್ ಆಗಿರೋದ್ರೆ -2 ಇಂಚಸನ್ನು ತಗೊಳ್ತಾ ಇದ್ದೀನಿ. 6.25 ಒಂದು ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಮೇಲೆ ಶೋಲ್ಡರ್ಗೆ ಏನು ಅಗಲ ತೊಗೊಂಡಿದ್ನೋ ಅದೇ ವಿಡ್ತನ್ನು ನಾನಿಲ್ಲಿ ಕೆಳಗಡೆ ಮಾರ್ಕಿಂಗ್ ಮಾಡ್ಕೊಂಡು ಒಂದು ಲೈನ್ ಹಾಕೊಳ್ತಾ ಇದ್ದೀನಿ. ಇಲ್ಲಿ ಚೆಸ್ಟ್ ಮಾರ್ಕಿಂಗ್ಗೆ ಫುಲ್ ಬಸ್ ಬಂದು 38 ಇಂಚಸ್ ಇದೆ. ಡಿವೈಡೆಡ್ ಬೈ 4 ಅಂದರೆ 9.5 ಬರುತ್ತೆ. ಪ್ಲಸ್ ಲೂಸಿಂಗ್ಗೆ 1/2 ಇಂಚನ್ನು ಆ್ಯಡ್ ಮಾಡಿಕೊಂಡು ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲಸ್ 1 ಇಂಚನ್ನು ಸೀಮ್ ಅಲೌನ್ಸ್ ತೊಗೊಳ್ತಾ ಇದ್ದೀನಿ. ಇಲ್ಲಿ ನೀವು 1.5 ತೊಗೋಬೋದು, 2 ಇಂಚಸ್ ಸೀಮ್ ಅಲೌನ್ಸನ್ನು ಕೊಡ್ಬೋದು. ಇಲ್ಲಿ ಫ್ರಂಟ್ ಪಾರ್ಟಲ್ಲಿ ಡೀಪ್ ನೆಕ್ ಆಗಿರೋದ್ರಿಂದ ಶೋಲ್ಡರನ್ನು ಮೈನಸ್ ಮಾಡ್ಕೋಬೇಕು. ಶೋಲ್ಡರನ್ನು ಮೈನಸ್ ಮಾಡ್ಕೊಳ್ಳೋದಕ್ಕೆ ನನ್ನ ಫ್ರಂಟ್ ನೆಕ್ ಡೀಪ್ ಬಂದು 6.5 ಇಂಚಸ್ ಇದೆ. ಪ್ರತಿ 1 ಇಂಚಿಗೆ 1/4 ಇಂಚ್ ಥರ ಮೈನಸ್ ಮಾಡ್ಕೋಬೇಕು. 6.5ಗೆ 1/4, ಅರ್ಧ, 3/4, 1 ಇಂಚು, 1/4, 1/2 ಮತ್ತು 1/4 ಇಂಚಿಗೆ 1/3 ಇಂಚಸ್ ಅಂತ ಮೈನಸ್ ಮಾಡ್ಕೋಬೇಕು. ಫುಲ್ ಶೋಲ್ಡರ್ ಬಂದು 14.25 ಇಂಚಸ್ ಇದೆ. ಮೈನಸ್ಸು 1/3 ಮೈನಸ್ ಮಾಡ್ಕೊಳ್ತಾ ಇದ್ದೀನಿ. 12.25 ಇಂಚಸ್ ಬಂತು. ಇದನ್ನು ಡಿವೈಡೆಡ್ ಬೈ 2 ಅಂತ ಮಾಡ್ಕೊಳ್ತಾ ಇದ್ದೀನಿ. 6.3 ಅಂತ ಫುಲ್ ಶೋಲ್ಡರ್ ಫ್ರಂಟ್ಗೆ ಬೇಕಾಗಿರೋದು. 6.3 ಅನ್ನು ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಏನು ಮಾರ್ಕಿಂಗ್ ಮಾಡ್ಕೊಳ್ತೀನೋ ಆರ್ಮೋಲ್ಗೂ ಅದೇ ಮೆಜರ್ಮೆಂಟನ್ನು ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದರದ್ದು ಮಿಡಲ್ ಪಾಯಿಂಟನ್ನು ನೋಡ್ಕೊಂಡು ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಆರ್ಮೋಲ್ ಕರ್ವ್ ಸ್ಕೇಲ್ನ ಮೂಲಕ ಶೇಪನ್ನು ಕೊಡ್ತಾ ಇದ್ದೀನಿ. ಎಷ್ಟೇ ಫಾರ್ಮುಲಾ ಹಾಕೊಂಡು ಮಾಡಿದ್ರು ಒಂದ್ಸಲ ಚೆಕ್ ಮಾಡ್ಕೋಬೇಕು. ಇಲ್ಲಿ ನನಗೆ ಆನ್ಸರ್ ಬಂದು 8.25 ಬರಬೇಕು. 8.25 ಹತ್ರ ಇದೆ, ಪರವಾಗಿಲ್ಲ. ಯಾಕಂದರೆ ಚೆಸ್ಟ್ ಪಾರ್ಟಲ್ಲಿ ಲೂಸಿಂಗ್ ಆ್ಯಡ್ ಮಾಡ್ಕೊಂಡಿರೋ ಕಾರಣ 1/4 ಇಂಚ್ ಎಕ್ಸ್ಟ್ರಾ ಬಂದಿದೆ. ಶೋಲ್ಡರ್ ಸ್ಲೋಪ್ಗೆ ಏನು ಮಾರ್ಕಿಂಗ್ ಮಾಡ್ಕೊಂಡಿದ್ನೋ ಆ ಲೈನಿಂದ ನಾನು ಸ್ಟ್ರೈಟಾಗಿ ಒಂದು ಲೈನ್ ಹಾಕೊಳ್ತಾ ಇದ್ದೀನಿ. ಇಲ್ಲಿ ನನಗೆ ರೆಡಿ ಶೋಲ್ಡರ್ ಬಂದು 3 ಇಂಚಸ್ ಬೇಕು. ಸೊ ಇದಕ್ಕೆ 3/4 ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ ಶೋಲ್ಡರನ್ನು. ಮಿಕ್ಕಿರೋ ಮೆಜರ್ಮೆಂಟು 2.5ಇಂದ ಒಂದು ಲೈನ್ ಮೇಲಿದೆ. ಇದು ನೆಕ್ ಬಿಡ್ತಾಗಿರುತ್ತೆ. ಇವಾಗ ನನಗೆ ನೆಕ್ ಕ್ಲಿಪ್ ಬಂದು 6.5 ಇಂಚಸ್ ಇದೆ. ಇದಕ್ಕೆ ಅರ್ಧ ಇಂಚ್ ಮೈನಸ್ ಮಾಡಿಕೊಂಡು 6 ಇಂಚಸ್ಗೆ ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ.
ಇಲ್ಲಿ ನೆಕ್ ವಿಡ್ತ್ ಬಂದು 2.6 ಇಂಚಸ್ ಇದೆ. ಇಲ್ಲಿ ನಾನು ಶೇಪಿಗೆ ನಾನಿಲ್ಲಿ 2.3 ಅನ್ನು ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. 2.2 2.3 ಅಷ್ಟಾಗಲ ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಪಕ್ಕ ಸ್ಕ್ವೇರ್ ನೆಕ್ಕನ್ನು ಮಾರ್ಕಿಂಗ್ ಮಾಡ್ಕೊಂಡಿಲ್ಲ, ಸ್ವಲ್ಪ ಸ್ಕ್ವೇರನ್ನು ಕೆಳಗಡೆ ಬ್ರಾಡ್ನೆಸ್ಸನ್ನು ಕಮ್ಮಿ ಮಾಡ್ಕೊಂಡಿದ್ದೀನಿ. ಇವಾಗ ಶೋಲ್ಡರ್ ಬಿಟ್ಟಿಂದ ಮಿಡಲ್ ಪಾಯಿಂಟನ್ನು ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಮಿಡಲ್ ಪಾಯಿಂಟಿಗೆ ಮಾರ್ಕಿಂಗ್ ಮಾಡಿಕೊಂಡು ವೇಸ್ಟ್ ಲೆಂತನ್ನು ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ವೇಸ್ಟ್ ಲೆಂತ್ ಬಂದು 14 ಇಂಚಸ್ ಇದೆ. ಇದಕ್ಕೆ ಅರ್ಧ ಇಂಚನ್ನು ಆ್ಯಡ್ ಮಾಡ್ಕೊಂಡು ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಶೋಲ್ಡರಲ್ಲಿ ಅಟ್ಯಾಚಿಂಗಲ್ಲಿ ಅರ್ಧ ಇಂಚ್ ಹೋಗುತ್ತೆ, ಸೊ ಅದಕ್ಕಾಗಿ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇರೋದು. ಸ್ಲಿಟ್ ಕಟ್ ಬಂದು 20 ಇಂಚಸ್ ಇದೆ, ಅದಕ್ಕೂ ಅರ್ಧ ಇಂಚ್ ಆ್ಯಡ್ ಮಾಡ್ಕೊಂಡು ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ವೇಸ್ಟ್ಗೆ ಮೆಜರ್ಮೆಂಟ್ಗೆ ನನ್ನ ವೇಸ್ಟ್ ಬಂದು 35 ಇಂಚಸ್ ಇದೆ. ಡಿವೈಡೆಡ್ ಬೈ 4 ಅಂದರೆ 8.75 ಆಗುತ್ತೆ. ಇದಕ್ಕೆ ಲೂಸಿಂಗಿಗೆ ಅರ್ಧ ಇಂಚನ್ನು ಆ್ಯಡ್ ಮಾಡಿಕೊಂಡು ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. 9.25 ಅನ್ನು ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. +1 ಇಂಚನ್ನು ಸೀಮ್ ಅಲೌನ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಹಿಪ್ ಮೆಜರ್ಮೆಂಟ್ಗೆ ಹಿಪ್ ಡಿವೈಡೆಡ್ ಬೈ 4 ಪ್ಲಸ್ ಹಾಫ್ ಇಂಚನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಿಪ್ ಬಂದು 42 ಇಂಚಸ್ ಇದೆ. ಡಿವೈಡೆಡ್ ಬೈ 4 ಅಂದರೆ 10.5 ಇಂಚಸ್ ಆಗುತ್ತೆ. ಪ್ಲಸ್ ಲೂಸಿಂಗ್ ಹಾಫ್ ಇಂಚನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. +1 ಇಂಚು ಸೀಮ್ ಅಲೌನ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಹಿಪ್ಗೆ ಏನು ಮೆಜರ್ಮೆಂಟ್ ತೊಗೊಂಡಿದ್ದೀನೋ ಅದನ್ನೇ ಸ್ಟ್ರೈಟ್ ಬಾಟಮ್ಗೂ ತಗೊಳ್ತಾ ಇದ್ದೀನಿ. ಅಷ್ಟನ್ನೇ ತಗೊಳ್ತಾ ಇದ್ದೀನಿ. ಸ್ಟ್ರೈಟ್ ಕಟ್ ಆಗಿರೋದ್ರಿಂದ ಅಷ್ಟೇ ತಗೊಳ್ತಾ ಇದ್ದೀನಿ. ನಿಮಗೆ ಬಾಟಮ್ ಅಗಲ ಬೇಕು ಅಂದರೆ 1 ಇಂಚು 2 ಇಂಚ್ ಆ್ಯಡ್ ಮಾಡ್ಕೋಬೋದು, ಅಗಲ ತಗೋಬೋದು. ಮಾರ್ಕ್ ಮಾಡ್ಕೊಂಡಿರೋ ಚೆಸ್ಟ್ ವೇಸ್ಟ್ ಹಿಪ್ ಲೈನನ್ನು ಕನೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಕ್ ಮಾಡ್ಕೊಂಡಿರೋದನ್ನ ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟ್ ಪಾರ್ಟ್ ಕಟಿಂಗ್ ಆದಮೇಲೆ ಇವಾಗ ಬ್ಯಾಕ್ ಪಾರ್ಟನ್ನು ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕಲ್ಲಿ ಕ್ಲೋಸ್ ನೆಕ್ ಆಗಿರೋದ್ರಿಂದ ಫುಲ್ ಶೋಲ್ಡರ್ದು ಹಾಫನ್ನು ತಗೊಳ್ತಾ ಇದ್ದೀನಿ. ಇಲ್ಲಿ ಫುಲ್ ಶೋಲ್ಡರ್ ಬಂದು 14.5 ಇದೆ. ಡಿವೈಡೆಡ್ ಬೈ 2 ಮಾಡಿದ್ರೆ 7.25 ಬರುತ್ತೆ. 7.25ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕಲ್ಲೂ ಅಷ್ಟೇ ಸ್ಟ್ಯಾಂಡರ್ಡ್ ಮೆಜರ್ಮೆಂಟಲ್ಲಿ 3/4 ಇಂಚನ್ನು ಡೌನ್ ತೊಗೊಳ್ತಾ ಇದ್ದೀನಿ. ಸ್ಲೋಪಿಂಗ್ ತೊಗೊಳ್ತಾ ಇದ್ದೀನಿ. ನೆಕ್ ವಿಡ್ತ್ ಬಂದು 2.5 ಇಂಚಸ್ಸನ್ನು ತೊಗೊಳ್ತಾ ಇದ್ದೀನಿ.
ಆರ್ಮೋಲ್ ಡೌನ್ ಬಂದು ಸೇಮ್ ಫ್ರಂಟಲ್ಲಿ ಏನು ತೊಗೊಂಡಿದ್ದೀನೋ ಅದನ್ನೇ ತೊಗೊಳ್ತಾ ಇದ್ದೀನಿ. ಮೇಲ್ಗಡೆ ಶೋಲ್ಡರಲ್ಲಿ ಏನು ಮೆಜರ್ಮೆಂಟ್ ತೊಗೊಂಡಿದ್ದೀನೋ ಅದಕ್ಕೆ ಅರ್ಧ ಇಂಚ್ ಮೈನಸ್ ಮಾಡ್ಕೊಂಡು ಕೆಳಗಡೆ ತೊಗೋತಾ ಇದ್ದೀನಿ, ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಚೆಸ್ಟ್ ಮೆಜರ್ಮೆಂಟಿಗೆ ಫ್ರಂಟ್ ಪಾರ್ಟಲ್ಲಿ ಏನು ತೊಗೊಂಡಿದ್ದೀವಿ ಅದನ್ನೇ ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. 10 ಇಂಚಸ್ಸು ಪ್ಲಸ್ 1 ಇಂಚು ಸೀಮ್ ಅಲೌನ್ಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಶೋಲ್ಡರ್ ಬಿಟ್ಟು ಬಂದು ಫ್ರಂಟಲ್ಲಿ ಏನು ತೊಗೊಂಡಿದ್ದೀನಿ ನಾನೇ ತೊಗೊಳ್ತಾ ಇದ್ದೀನಿ. 3.25 ಇಂಚಸ್ಸು 3 ಇಂಚಸ್ ರೆಡಿ ಬೇಕು, ಅದಕ್ಕೆ 3.25 ಇಂಚಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ ಬಿಡ್ತು ಬಂದು 3.5ಗೆ 1 ಲೈನ್ ಕಮ್ಮಿ ಇದೆ. ನೆಕ್ ಡೀಪ್ ಬಂದು 3.5 ಇಂಚಸ್ ತೊಗೊಳ್ತಾ ಇದ್ದೀನಿ. ಮಿಕ್ಕಿರೋ ಎಲ್ಲ ಮೆಜರ್ಮೆಂಟ್ಸ್, ವೇಸ್ಟ್ ಮೆಜರ್ಮೆಂಟ್ ಆಗಲಿ ಹಿಪ್ ಮೆಜರ್ಮೆಂಟ್ ಆಗಲಿ ಎಲ್ಲನೂ ಸೇಮ್ ಫ್ರಂಟ್ ಪಾರ್ಟಲ್ಲಿ ಏನು ತೊಗೊಂಡಿದ್ದೀನೋ ಅದನ್ನೇ ಮೆಜರ್ಮೆಂಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ಲೀವನ್ನು ಕಟಿಂಗ್ ಮಾಡ್ಕೊಳ್ಳೋದಕ್ಕೆ 4 ಫೋಲ್ಡಲ್ಲಿ ಈ ಥರ ಫೋಲ್ಡ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ.
ಇಲ್ಲಿ ಫ್ಯಾಬ್ರಿಕ್ ಎಷ್ಟಿದೆಯೋ ಸೊ ಸ್ಲೀವ್ ಲೆಂತ್ ಅನ್ನ ಎಷ್ಟಿದೆಯೋ ಅಷ್ಟನ್ನ ತಗೊಳ್ತಾ ಇದ್ದೀನಿ. ಇಲ್ಲಿ ಕ್ಯಾಪ್ ಹೈಟ್ಗೆ ಅಪ್ಪರ್ ಚೆಸ್ಟ್ ಡಿವೈಡೆಡ್ ಬೈ 10 ಅಂತ ತಗೊಳ್ತಾ ಇದ್ದೀನಿ. ಅಪ್ಪರ್ ಚೆಸ್ಟ್ ಬಂದು 36 ಇದೆ, 3.6 ಒಂಥರ ಲೈನ್ ಹಾಕೊಳ್ತಾ ಇದ್ದೀನಿ. ಇದೇ ಕ್ಯಾಪ್ ಹೈಟ್ ಆಗಿದೆ. ಇಲ್ಲಿ ನನ್ನ ಆರ್ಮ್ ಹೋಲ್ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ನನ್ನ ಆರ್ಮ್ ಹೋಲ್ ಬಂದು 16.5 ಇದೆ, ಡಿವೈಡೆಡ್ ಬೈ 2 ಅಂದರೆ 8.25 ಆಗುತ್ತೆ. ಸೊ ಇದರಿಂದ 1.5 ಮೈನಸ್ ಮಾಡಿಕೊಂಡ್ರೆ 6.75 ಅಂತ ಮೆಜರ್ಮೆಂಟ್ ಬರುತ್ತೆ. ನಾನು ರೌಂಡ್ ಫಿಗರ್ ಮಾಡ್ಕೊಂಡು 7 ಅಂತ ಮಾರ್ಕಿಂಗ್ ಮಾಡಿಕೊಂಡು ಪ್ಲಸ್ 1.5 ಸೀಮ್ ಅಲೌನ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು 7 ಇಂಚಸ್ ಏನು ತೊಗೊಂಡಿದ್ನು ಅದರದ್ದು ಮಿಡಲ್ ಪಾಯಿಂಟ್ ನೋಡಿಕೊಂಡು ಒಂದು ಮೇಲ್ಗಡೆಗೆ ಲೈನ್ ಹಾಕೊಳ್ತಾ ಇದ್ದೀನಿ. ಮೇಲ್ಗಡೆಗೆ ಲೈನ್ ಹಾಕೊಂಡಿದ್ಮೇಲೆ ಇದರದ್ದು ಮಿಡಲ್ ಪಾಯಿಂಟನ್ನು ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದು ಫ್ರಂಟ್ ಆರ್ಮ್ ಹೋಲ್ ಲೈನ್ ಆಗಿದೆ. ಇಲ್ಲಿಂದ ನಾನು ಕ್ರಾಸಿಗೆ ಅರ್ಧ ಇಂಚ್ ಮುಂದೆ ಹೋಗಿ ಒಂದು ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದು ಬ್ಯಾಕ್ ಆರ್ಮ್ ಹೋಲ್ ಶೇಪ್. ಆರ್ಮ್ ಹೋಲ್ ಕರ್ವ್ ಸ್ಕೇಲ್ನ ಮೂಲಕ 3 ಪಾಯಿಂಟ್ಸ್ ಅನ್ನ ಕನೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದ್ರೆ ಫ್ರಂಟ್ ಆರ್ಮ್ ಹೋಲ್ ಶೇಪ್ ಮತ್ತೆ ಬ್ಯಾಕ್ ಆರ್ಮ್ ಹೋಲ್ ಶೇಪ್ ಅನ್ನ ಕೊಡ್ತಾ ಇದ್ದೀನಿ. ಇಲ್ಲಿ ಸ್ಲೀವ್ ಫಿಟ್ಟಿಂಗ್ ಬಂದು ಸ್ಲೀವ್ ಫಿಟ್ಟಿಂಗ್ ಡಿವೈಡೆಡ್ ಬೈ 2 ಅಂತ ಮಾಡ್ಕೊಂಡು ಪ್ಲಸ್ 1.5 ಸೀಮ್ ಅಲೌನ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಲೈನ್ ಹಾಕೊಂಡು ಕಟಿಂಗ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಫ್ರಂಟ್ ಆರ್ಮೋಲ್ ಶೇಪ್ ಬ್ಯಾಕ್ ಆರ್ಮೋಲ್ ಶೇಪ್ ಕಟ್ ಮಾಡಬೇಕಾದ್ರೆ ಫಸ್ಟ್ಗೆ ಬ್ಯಾಕ್ ಆರ್ಮೋಲ್ ಶೇಪನ್ನು ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಫ್ರಂಟ್ ಆರ್ಮೋಲ್ ಶೇಪ್ ಕೊಡೋ ಅಂಥದ್ದು. ಮಿಡಲ್ ಪಾಯಿಂಟಿಗೆ ಆ ನಾಚಸನ್ನು ಹಾಕೊಂಡ್ರೆ ಸ್ಟಿಚ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಸೊ ಇವಾಗ ಇದನ್ನು ಈ ಥರ ಓಪನ್ ಮಾಡಿಕೊಂಡು ಫ್ರಂಟ್ ಆರ್ಮೋಲ್ ಶೇಪನ್ನು ತಗೊಳ್ತಾ ಇದ್ದೀನಿ. ಎರಡು ಫ್ಯಾಬ್ರಿಕ್ ಈ ಥರ ಫೇಸ್ ಟು ಫೇಸ್ ಇರಬೇಕು, ಇಲ್ಲಾಂದರೆ ಕನ್ಫ್ಯೂಷನ್ಸ್ ಆಗುತ್ತೆ. ಈ ಥರ ಒಂದರ ಮೇಲೆ ಒಂದು ಈ ಥರ ಇಟ್ಕೊಂಡು ನೀಟಾಗಿ ಇಟ್ಕೊಂಡು ಫ್ರಂಟ್ ಆರ್ಮೋಲ್ ಶೇಪನ್ನು ತೆಗಿತಾ ಇದ್ದೀನಿ. ಏನು ಮಾರ್ಕಿಂಗ್ ಮಾಡ್ಕೊಂಡಿದ್ನೋ ಅದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಶೇಪನ್ನು ತೆಗೆದ್ಮೇಲೆ ಒಂದು ನಾಚಸ್ ಹಾಕೊಂಡ್ರೆ ಸ್ಟಿಚ್ ಮಾಡುವಾಗ ಕನ್ಫ್ಯೂಷನ್ಸ್ ಆಗಲ್ಲ, ಯಾವುದು ಫ್ರಂಟಲ್ಲಿಗೆ ಕೊಡಬೇಕು ಯಾವುದು ಬ್ಯಾಕಲ್ಲಿ ಕೊಡಬೇಕು ಅಂತ. ಉಳಿದಿರೋ ಫ್ಯಾಬ್ರಿಕನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಫ್ರಂಟ್ ಪಾರ್ಟಲ್ಲಿ ನೆಕ್ ಶೇಪ್ ಏನು ಕೊಟ್ಟಿದ್ದೀನೋ ಅದಕ್ಕೆ ನೆಕ್ ಫಿನಿಶಿಂಗೋಸ್ಕರ ಈ ಥರ ಪೀಸನ್ನು ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಕೆಳಗಡೆ ಬಾಟಮಲ್ಲಿ 1.5 ಇಂಚಸ್ ಗ್ಯಾಪ್ ಕೊಟ್ಕೊಂಡು ಈ ಥರ ನೀಟಾಗಿ ಇಟ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ಥರ ಬ್ಯಾಕ್ ಪಾರ್ಟಲ್ಲೂ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಸ್ಲೀವನ್ನು ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸ್ಲೀವ್ದು ಬಾಟಮನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ಚಿಕ್ಕದಾಗಿ ಡಬಲ್ ಫೋಲ್ಡ್ ಮಾಡ್ಕೊಂಡು ಫಿನಿಶಿಂಗ್ ಕೊಡ್ತಾ ಇದ್ದೀನಿ. ಇದಾದ್ಮೇಲೆ ಫ್ರಂಟ್ ನೆಕ್ಕನ್ನು ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟ್ ನೆಕ್ಕನ್ನು ಫಿನಿಶಿಂಗ್ ಮಾಡ್ಕೊಳ್ಳೋದಕ್ಕೆ ಆಲ್ರೆಡಿ ಸ್ಟ್ರಿಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ನೆಕ್ ಮೇಲೆ ನೀಟಾಗಿ ಇಟ್ಕೊಂಡು ಸ್ಟಿಚ್ ಹಾಕೊಳ್ತಾ ಇದ್ದೀನಿ.
ಈ ಥರ ಸ್ಟಿಚ್ ಹಾಕೊಂಡಿದ್ಮೇಲೆ ಜಸ್ಟ್ 2 ಕಾರ್ನರಲ್ಲಿ ನಾನು ನಾಚಸನ್ನು ಹಾಕೊಳ್ತಾ ಇದ್ದೀನಿ. ಸ್ಟಿಚ್ ಕಟ್ ಆಗಬಾರ್ದು, ಸ್ಟಿಚ್ ಹತ್ರ ತಂದು ನಿಲ್ಲಿಸ್ಕೊಳ್ತಾ ಇದ್ದೀನಿ. ಇದು ನೆಕ್ ಶೇಪ್ ಚೆನ್ನಾಗಿ ನೀಟಾಗಿ ಕೂರತ್ತೆ ಈ ಥರ ನಾಚಸ್ ಕೊಟ್ಟರೆ. ಇವಾಗ ಇದರ ಮೇಲೆ ಏನು ಕ್ರಾಸ್ ಪೀಸ್ ಕೊಟ್ಟಿದ್ದೀನೋ ಅದರ ಮೇಲೆ ಕಿನಾರಿ ಸ್ಟಿಚ್ಚನ್ನು ಹಾಕೊಳ್ತಾ ಇದ್ದೀನಿ. ಈ ಥರ ಕಿನಾರಿ ಸ್ಟಿಚ್ ಹಾಕೊಳ್ಳೋದ್ರಿಂದ ನೆಕ್ ಶೇಪ್ ಚೆನ್ನಾಗಿ ಕೂರತ್ತೆ, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಕಿನಾರಿ ಸ್ಟಿಚ್ ಹಾಕೊಂಡಿದ್ಮೇಲೆ ನೆಕ್ ಪೀಸನ್ನು ಡಬಲ್ ಫೋಲ್ಡ್ ಮಾಡ್ಕೊಂಡು ಒಳಗಡೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕೊಳ್ತಾ ಇದ್ದೀನಿ. ಫ್ರಂಟ್ ನೆಕ್ ಫಿನಿಶಿಂಗ್ ಆದಮೇಲೆ ಇವಾಗ ಬ್ಯಾಕ್ ನೆಕ್ಕನ್ನು ಫಿನಿಶಿಂಗ್ ಮಾಡ್ಕೊಳ್ಳೋದಕ್ಕೆ ಆಲ್ರೆಡಿ ನಾವು ಕ್ರಾಸ್ ಪೀಸನ್ನು ಕಟ್ ಮಾಡಿ ಇಟ್ಕೊಂಡಿದ್ವಿ. ಸೊ ಇದನ್ನು ಸ್ಟಿಚ್ ಹಾಕೊಳ್ತಾ ಇದ್ದೀನಿ. ನೆಕ್ಕದು ರೈಟ್ ಸೈಡ್ ಮೇಲೆ ಈ ಥರ ಕ್ರಾಸ್ ಪೀಸನ್ನು ಇಟ್ಕೊಂಡು ಸ್ಟಿಚ್ ಹಾಕೊಳ್ತಾ ಇದ್ದೀನಿ. ಸ್ಟಿಚ್ ಹಾಕೊಂಡಿದ್ಮೇಲೆ ನಾಚಸ್ ಹಾಕೋತಾ ಇದ್ದೀನಿ. ನೆಕ್ ಚೆನ್ನಾಗಿ ಕೂರ್ಲಿ, ನೆಕ್ ಶೇಪ್ ಟರ್ನ್ ಆಗಲಿ ಅಂತ. ಈ ಥರ ನಾಚಸ್ ಕೊಟ್ಕೊಂಡಿದ್ಮೇಲೆ ಕ್ರಾಸ್ ಪೀಸ್ ಮೇಲ್ಗಡೆ ಕಿನಾರಿ ಸ್ಟಿಚ್ ಹಾಕೊಳ್ತಾ ಇದ್ದೀನಿ. ಕಿನಾರಿ ಸ್ಟಿಚ್ ಹಾಕೊಂಡಿದ್ಮೇಲೆ ನೆಕ್ ಶೇಪನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ, ಕ್ರಾಸ್ ಪೀಸನ್ನು ಫೋಲ್ಡ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಶೋಲ್ಡರನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಶೋಲ್ಡರನ್ನು ಸ್ಟಿಚ್ ಮಾಡ್ಕೋಬೇಕಾದ್ರೆ ರೈಟ್ ಸೈಡ್ ಫ್ಯಾಬ್ರಿಕ್ಕು ಮ್ಯಾಚ್ ಆಗಬೇಕು. ನೆಕ್ ಸೈಡು ಮತ್ತು ಆರ್ಮ್ ಹೋಲ್ ಸೈಡು ನೋಡ್ಕೊಳ್ಬೇಕು. ಬ್ಯಾಕ್ ಪಾರ್ಟ್ ಶೋಲ್ಡರ್ ಮೇಲ್ಗಡೆ ಫ್ರಂಟ್ ಪಾರ್ಟದ್ದು ಶೋಲ್ಡರನ್ನ ಇಟ್ಬಿಟ್ಟು ಕ್ರಾಸ್ ಪೀಸನ್ನು ಮೇಲ್ಗಡೆ ತಂದು ಮತ್ತೆ ಒಂದು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕೊಳ್ತಾ ಇದ್ದೀನಿ. ಇನ್ನೊಂದು ಸೈಡನ್ನು ಇದೇ ಥರ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನೆಕ್ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಈ ಥರ ಫಿನಿಶಿಂಗ್ ಕೊಡೋದ್ರಿಂದ ಶೋಲ್ಡರ್ ಜಾಯಿಂಟ್ ಕಚ್ಚಾ ಕಾಣಿಸಲ್ಲ, ಒಳಗಡೆ ಫಿನಿಶಿಂಗ್ ನೀಟಾಗಿರುತ್ತೆ ಅಂತ ಅಷ್ಟೇ. ಇನ್ನೊಂದು ಶೋಲ್ಡರನ್ನು ಸೇಮ್ ಅದೇ ಥರ ರಿಪೀಟ್ ಮಾಡ್ಕೊಳ್ತಾ ಇದ್ದೀನಿ. ಎರಡೂ ಸೈಡು ಶೋಲ್ಡರ್ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಕಾಣಿಸ್ತಾ ಇದೆ. ಇವಾಗ ಬ್ಯಾಕ್ ನೆಕ್ಕನ್ನು ಏನು ಕ್ರಾಸ್ ಪೀಸ್ ಕೊಟ್ಟಿದ್ವು ಫಿನಿಶಿಂಗ್ಗೆ ಅದನ್ನು ಸ್ಟಿಚ್ ಹಾಕೊಳ್ತಾ ಇದ್ದೀನಿ. ಕ್ರಾಸ್ ಪೀಸನ್ನು ಚಿಕ್ಕದಾಗಿ ಫೋಲ್ಡ್ ಮಾಡಿಕೊಂಡು ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕೊಳ್ತಾ ಇದ್ದೀನಿ.
ನೆಕ್ ಫಿನಿಶ್ ಮತ್ತು ಶೋಲ್ಡರ್ ಜಾಯಿಂಟ್ ಆದಮೇಲೆ ಇವಾಗ ನಾನು ಸ್ಲೀವನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ರೈಟ್ ಸೈಡ್ ಫ್ಯಾಬ್ರಿಕ್ ನೋಡಿಕೊಂಡು ಫ್ರಂಟ್ ಆರ್ಮೋಲ್ ಏನು ಶೇಪ್ ತೊಗೊಂಡಿದ್ವು ಅದೇ ಮ್ಯಾಚ್ ಆಗಬೇಕು. ಅದು ಮ್ಯಾಚ್ ಆಗೋ ಥರ ನಾವು ಇಟ್ಕೊಂಡು ಒಂದು ಪಿನ್ ಮಾಡಿಕೊಂಡು ಸ್ಟಿಚ್ ಹಾಕೊಳ್ತಾ ಇದ್ದೀನಿ. ನೀಟಾಗಿ ಈ ಥರ ಸ್ಟಿಚ್ ಹಾಕೊಂಡಿದ್ಮೇಲೆ ಈ ಥರ ಕಾಣಿಸ್ತಾ ಇದೆ ಸ್ಲೀವ್ ಅಟ್ಯಾಚ್ ಮಾಡಿದ್ಮೇಲೆ. ಇನ್ನೊಂದು ಸೈಡ್ ಸ್ಲೀವನ್ನು ಇದೇ ಥರ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟ್ ಆರ್ಮೋಲ್ ಶೇಪ್ ಬರೋ ಥರನೇ ನೋಡ್ಕೋಬೇಕು. ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಕನ್ಫ್ಯೂಷನ್ಸ್ ಬೇಡ. ನಾವು ಫ್ರಂಟ್ ಆರ್ಮೋಲ್ ಶೇಪ್ ಯಾವುದು ಅಂತ ನಾಚಸ್ ಹಾಕೊಂಡಿದ್ವಿ. ಸೊ ಅದು ಫ್ರಂಟಿಗೆ ಬರೋ ಥರ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ. ಎರಡು ಸ್ಲೀವ್ ಅಟ್ಯಾಚ್ ಆದಮೇಲೆ ಇವಾಗ ಸೈಡ್ಸನ್ನು ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದೀನಿ. ವೇಸ್ಟಲ್ಲಿ ಮತ್ತು ಹಿಪ್ಪಲ್ಲಿ ಏನು ನಾಚಸ್ ಹಾಕೊಂಡಿದ್ನೋ ಅದಕ್ಕೆ ನಾನು ಪಿನ್ ಹಾಕೊಂಡು ನನಗೆ ಈಸಿ ಆಗಲಿ ಅಂತ ಪಿನ್ ಹಾಕೊಂಡು ಸ್ಟಿಚ್ ಹಾಕೊಳ್ತಾ ಇದ್ದೀನಿ. ಇವಾಗ ಸೈಡ್ಗೆ ಏನು ನಾವು ಮಾರ್ಜಿನ್ ಬಿಟ್ಟಿದ್ವು ಆ ಮಾರ್ಜಿನ್ ಮೇಲ್ಗಡೆ ಸ್ಟಿಚ್ ಹಾಕೊಳ್ತಾ ಇದ್ದೀನಿ. ಸೈಡ್ ಸ್ಲಿಟ್ಗೆ ಹಿಪ್ಪಲ್ಲಿ ನಾನೇನು ನಾಚಸ್ ಹಾಕೊಂಡಿದ್ನೋ ಅಲ್ಲಿಗೆ ನಾನು ರಫ್ ಮಾಡಿಕೊಂಡು ಸ್ಟಿಚ್ಚನ್ನು ಸ್ಟಾಪ್ ಮಾಡಿಕೊಂಡು ಮತ್ತೆ ಟರ್ನ್ ಮಾಡಿಕೊಂಡು ಏನು ಸ್ಟಿಚ್ ಹಾಕೊಂಡಿದ್ನೋ ಅದರದ್ದು ಈ ಕಡೆಗೆ ನಾನು ಇನ್ನೊಂದು ಲೈನನ್ನು ಸ್ಟಿಚ್ ಹಾಕೊಳ್ತಾ ಇದ್ದೀನಿ. ಈ ಥರ ಸ್ಟಿಚ್ ಮಾಡ್ಕೊಂಡಿದ್ಮೇಲೆ ಇನ್ನೊಂದು ಸೈಡನ್ನು ನಾನು ಇದೇ ಥರ ರಿಪೀಟ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಎರಡು ಸೈಡ್ಸ್ ಫಿನಿಶ್ ಆದ್ಮೇಲೆ ಈ ತರ ಕಾಣಿಸ್ತಾ ಇದೆ ನೋಡಿ. ಇವಾಗ ಸೈಡ್ ಸ್ಲಿಟ್ ಓಪನಿಂಗ್ ಏನಿದೆಯೋ ಅದನ್ನ ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನನಗೆ ಈಸಿ ಆಗೋದಕ್ಕೆ ಪಿನ್ ಮಾಡ್ಕೊಳ್ತಾ ಇದ್ದೀನಿ. ಸೈಡ್ಸ್ ಅನ್ನ ಚಿಕ್ಕದಾಗಿ ಡಬಲ್ ಫೋಲ್ಡ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ತರ ಇನ್ನೊಂದು ಸೈಡ್ ಅನ್ನು ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದೀನಿ.
ಎರಡು ಸೈಡ್ ಸ್ಟಿಚ್ ಆದಮೇಲೆ ನೋಡಿ ಈ ಥರ ಕಾಣಿಸ್ತಾ ಇದೆ ಸ್ಲಿಟ್ಟು. ಕೊನೆಯದಾಗಿ ಬಾಟಮನ್ನು ಚಿಕ್ಕದಾಗಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಕುರ್ತಿ ರೆಡಿ ಆಗುತ್ತೆ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊಳ್ತೀನಿ. ಕುರ್ತಿ ಫೈನಲ್ ಆಗಿ ಫಿನಿಶ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ. ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಬಂದು ಹಾಕು ಹಾಜರಿ ನಿನ್ನಯ ನೋಟವೇ ಎಂಟನೇ ಅಚ್ಚರಿ ಇಂತಜಾರ್ ನಿನ್ನದೇ ಬಂದು ಹಾಕು ಹಾಜರಿ